ಧರ್ಮಸ್ಥಳ ಕೇಸ್ ದಿ ಎಂಡ್ ಅಲ್ಲ, ಇನ್ನಷ್ಟೇ ಶುರುವಾಗುತ್ತಾ ಅಸಲಿ ಆಟ. ತನಿಖೆ ಮಾಡಬೇಕಾದ ಪ್ರಕರಣಗಳನ್ನೆಲ್ಲ ತನಿಖೆ ಮಾಡಲಿಲ್ವಾ ಎಸ್ಐಟಿ? ತನಿಖೆ ಮುಗಿಸಿ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಿದ್ದ ಎಸ್ಐಟಿಗೆ ಹೊಸ ದೂರುಗಳು ದಾಖಲಾಗ್ತಾ ಇದೆ. ಸೌಜನ್ಯ, ಪದ್ಮಲತಾ ಕುಟುಂಬದವರಿಂದ ಕಂಪ್ಲೇಂಟ್. ಇದರಿಂದ ಈ ಕೇಸ್ ಹೊಸ ಸ್ವರೂಪವನ್ನ ಪಡೆದುಕೊಳ್ಳಲಿದೆಯಾ? ಧರ್ಮಸ್ಥಳ ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ತಿರುವಿನ ನಂತರ ಮತ್ತೊಂದು ತಿರುವು. ಧರ್ಮಸ್ಥಳ ಕೇಸಲ್ಲಿ ಆದಷ್ಟು ಬೇಗ ತನಿಖೆ ಮುಗಿಸಿ ರಿಪೋರ್ಟ್ ಕೊಡಿ ಅಂತ ಸರ್ಕಾರ ಕೇಳ್ತಾಗಿದೆ. ಎಸ್ಐಟಿ ಸಹ ತನಿಖೆ ಮುಕ್ತಾಯ ಹಂತದಲ್ಲೇ ಏನೇನು ಮಾಡಬೇಕೋ ಅದೆಲ್ಲ ಮಾಡ್ತಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಲಿದೆ. ಈ ಬೆನ್ನಲ್ಲೇ ಧರ್ಮಸ್ಥಳ ಕೇಸ್ಗೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಗಿರೀಶ್ ಮಟ್ಟಣ್ಣನವ, ಸೌಜನ್ಯ ಕುಟುಂಬ, ಪದ್ಮಲತಾ ಕುಟುಂಬ ಎಲ್ಲರೂ ಸೇರ್ಕೊಂಡು ಇಡೀ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ. ಈಗ ಆ ಟ್ವಿಸ್ಟಿಗೆ ಎಸ್ಐಟಿ ತನಿಖೆಯಲ್ಲದೆ ಟ್ವಿಸ್ಟ್ ಸಿಗಬಹುದು ಅಂತ ಹೇಳಲಾಗ್ತಾಗಿದೆ. ಧರ್ಮಸ್ಥಳ ಕೇಸಲ್ಲಿ ಎಂಡ್ ಆಗ್ತಿಲ್ವಾ ಎಸ್ಐಟಿ ತನಿಖೆ? ಮಟ್ಟಣ್ಣನವರ್ ಹೊಸ ದೂರು, ಈಗ ಏನು ಮಾಡಲಿದೆ ಎಸ್ಐಟಿ ತಂಡ? ಪದ್ಮಲತಾ, ಸೌಜನ್ಯ ಕುಟುಂಬ ಅಖಾಡಕ್ಕೆ ಮುಂದೇನಾಗತ್ತೆ? ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿದ್ದೇನೆ ಅಂತ ಮಾಸ್ಕ್ ಮ್ಯಾನ್ ಬುರುಡೆ ತಗೊಂಡು ಬಂದಿದ್ದ. ಆತ ಹೇಳಿದ್ದು ಸತ್ಯ ಅಂತ ನಂಬಿದ್ದ ಜನರೆಲ್ಲ ಎಸ್ಐಟಿ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಧರ್ಮಸ್ಥಳದಲ್ಲಿನ ಹಲವು ಪ್ರಕರಣಗಳಿಗೆ ಈಗಾಗಲೇ ಸಿಬಿಐ, ಸಿಐಡಿ ಬಂದು ಕೇಸ್ ಸಾಲ್ವ್ ಮಾಡದೆ ಹೋಗಿರೋದು ಗೊತ್ತಿದ್ರು. ಎಸ್ಐಟಿ ಮೇಲೆ ನಂಬಿಕೆ ಇಟ್ಟು ಎಸ್ಐಟಿ ಬೇಕು ಎಂದಿದ್ರು. ಈಗ ಎಸ್ಐಟಿ ಗುಂಡಿಗಳನ್ನೆಲ್ಲ ತೋಡಿ ಏನೂ ಇಲ್ಲ ಅಂತ ಹೇಳಿ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡಲು ಮುಂದಾಗಿದೆ. ಈ ಬೆನ್ನಲ್ಲೇ ಕೇಸ್ಗೆ ಹೊಸ ಟ್ವಿಸ್ಟ್ಗಳು ಸಿಕ್ತಾಗಿದ್ದಾವೆ. ಎಸ್ಐಟಿ ಒಂದು ಆಯಾಮದಲ್ಲಿ ತನಿಖೆ ಮುಗಿಸಿದೆ. ಅಂತಿಮ ವರದಿಯನ್ನು ರೆಡಿ ಮಾಡ್ತಾಗಿರೋ ಎಲ್ಲಾ ಲಕ್ಷಣಗಳು ಕಾಣ್ತಾಗಿದ್ದಾವೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ರಿಪೋರ್ಟ್ ನೀಡೋಕೆ ಎಲ್ಲಾ ತಯಾರಿ ನಡೆಸ್ತಾಗಿರೋ ಹಾಗೆ ಅನ್ನಿಸ್ತಾಗಿದೆ. ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಹ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಪಿಕೊಂಡು A1 ಆರೋಪಿಯಾಗಿ ಜೈಲು ಸೇರಿಕೊಂಡಿದ್ದಾನೆ. ಯೂಟ್ಯೂಬರ್ಗಳು ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದಾಗಿ ಹೇಳಿದ್ದಾರೆ. ಚಿನ್ನಯ್ಯ ಹೇಳಿದ ಸ್ಥಳಗಳಲ್ಲಿ ಶವಗಳು ಸಿಗಲಿಲ್ಲ. ಉಳಿದವರು ಕೊಟ್ಟ ದೂರಿನಲ್ಲಿ ಉರುಳಿಲ್ಲ ಅಂತ ಎಸ್ಐಟಿ ತೀರ್ಮಾನಿಸಿದೆ. ಸದ್ಯ ಅಂತಿಮ ರಿಪೋರ್ಟ್ ಸಲ್ಲಿಕೆ ಮಾಡಲು ಏನೇನು ಮಾಡಬೇಕು ಅದನ್ನೆಲ್ಲ ಎಸ್ಐಟಿ ಮಾಡ್ತಾಗಿದೆ. ಇಂಥ ಟೈಮಲ್ಲೇ ಪ್ರಕರಣಕ್ಕೆ ಯಾರೂ ಊಹಿಸಿರದ ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಕೊಟ್ಟಿದ್ದು ಯಾರು ಗೊತ್ತಾ? ಪದ್ಮಲತಾ ಕುಟುಂಬ, ಸೌಜನ್ಯ ಕುಟುಂಬ ಹಾಗೂ ಗಿರೀಶ್ ಮಟ್ಟಣ್ಣನವ. ಹೌದು, ಗಿರೀಶ್ ಮಟ್ಟಣ್ಣನವ, ಪದ್ಮಲತಾ ಕುಟುಂಬ, ಸೌಜನ್ಯ ಕುಟುಂಬದವರು ಧರ್ಮಸ್ಥಳ ಕೇಸಿಗೆ ಹೊಸ ಟ್ವಿಸ್ಟ್ ಕೊಡ್ತಾಗಿದ್ದಾರೆ. ಅಂತಿಮ ಹಂತದ ಟ್ವಿಸ್ಟಿಗೆ ಎಲ್ಲ ಉಲ್ಟಾ ಪಲ್ಟಾ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾಗಿದ್ದಾವೆ. ಹೌದು, ಧರ್ಮಸ್ಥಳಕ್ಕೆ ಈಗಾಗಲೇ ಒಂದು ಭರವಸೆಗಿದೆ. ಅದೇ ಭರವಸೆಯಲ್ಲೇ ಧರ್ಮಸ್ಥಳದ ಮೇಲೆಗಿದ್ದ ಕಳಂಕ ದೂರವಾಗ್ತಾಗಿದೆ ಅಂತ ಧರ್ಮಸ್ಥಳದವರು ಹೇಳ್ತಾಗಿದ್ದಾರೆ. ಮತ್ತೊಂದು ಕಡೆ ಆದಷ್ಟು ಬೇಗ ತನಿಖೆ ಮುಗಿಸಿ ಅಂತ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಎಲ್ಲರನ್ನೂ ವಿಚಾರಣೆ ಮಾಡಿರೋ ಎಸ್ಐಟಿ ತನಿಖೆಯ ಎಲ್ಲಾ ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡಿದೆ. ಫೈನಲ್ ರಿಪೋರ್ಟ್ ಸಲ್ಲಿಕೆಯಾಗೋದಕ್ಕೆ ಕೆಲವು ದಿನಗಳು ಬಾಕಿ ಇದಾವೆ. ಈ ಬೆನ್ನಲ್ಲೇ ಮಟ್ಟಣ್ಣ ಅಂಡ್ ಟೀಮ್ ಪಿಟಿಷನ್ ಒಂದನ್ನ ಹಾಕಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ ಗಿರೀಶ್ ಮಟ್ಟಣ್ಣನವರ್ ಟೀಮ್ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿಗೆ ಪಿಟಿಷನ್ ಸಲ್ಲಿಸಿದ್ದಾರೆ. ಮಟ್ಟಣ್ಣನವರ್ ಟೀಮ್ ಅಂದ್ರೆ ಬೇರಾರೂ ಅಲ್ಲ, ಜಯಂತ್ ಟಿ, ಸೌಜನ್ಯ ಕುಟುಂಬಸ್ಥರು, ಪದ್ಮಲತಾ ಕುಟುಂಬಸ್ಥರು ಸೇರಿದ ತಂಡ ಎಸ್ಐಟಿಗೆ ಅರ್ಜಿ ಹಾಕಿದೆ. ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದೆ. ಇಷ್ಟಕ್ಕೂ ಆ ದೂರಿನಲ್ಲಿ ಇರೋದೇನು ಗೊತ್ತಾ? ಇಲ್ಲಿದೆ ನೋಡಿ. 4-5 ದಶಕಗಳಿಂದ ಅಸಹಜ ಸಾವುಗಳು ಸಂಭವಿಸುತ್ತಿವೆ. ತನಿಖಾ ಸಂಸ್ಥೆಗಳಿಂದ ತನಿಖೆ ವಿಫಲವಾಗಿದೆ. ಯಾವ ಕೇಸಿಗೂ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಎಲ್ಲಾ ಕೇಸ್ಗಳಿಗೆ ಪ್ರತ್ಯೇಕ FIR ಆಗಬೇಕು. ಆ FIRಗಳು ಎಸ್ಐಟಿ ವ್ಯಾಪ್ತಿಗೆ ಬರಬೇಕು. ಉಲ್ಟಾ ಹೊಡೆದಿರೋ ಚಿನ್ನಯ್ಯನ ಹಿಂದೆ ಇರೋದ್ಯಾರು ಗೊತ್ತಾಗಬೇಕು ಅಂತ ದೂರು ನೀಡಲಾಗಿದೆ. ಪಂಚಾಯಿತಿಯವರು ಕೊಟ್ಟಂತ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು. ಪ್ರತ್ಯೇಕ FIRಗಳನ್ನು ಮಾಡಿ ಆನಂತರ ಯಾರು ಅದರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂಥದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ
SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರುದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ, ನೊಂದಂಥವರಿಗೆ ನ್ಯಾಯ ಬೇಕು ಇಷ್ಟೇ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ, ಎಲ್ಲಿಗೆ ಮುಗೀತದೆ? ಮುಗಿಬೇಕಲ್ಲ. ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ, ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ. ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ, ಎಸ್ ಲೆಟ್ ಇಟ್. ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದ್ದೀವಿ, ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು. ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನು ಕೊಟ್ಟಿದ್ದೀವಿ. ಚಿನ್ನಯ್ಯ ಉಲ್ಟಾ ಹೊಡೆದಿದ್ದೇಕೆ ಅನ್ನೋದು ತನಿಖೆ ಆಗಬೇಕು. ಮಟ್ಟಣ್ಣನವರ್ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಚಿನ್ನಯ್ಯ ಕಳೆದ 2 ವರ್ಷಗಳಿಂದ ಮೃತದೇಹಗಳನ್ನ ಹೂತು ಹಾಕಿರೋದಾಗಿ ಸತ್ಯ ಹೇಳ್ತಾಗಿದ್ದ ಆತ SP ಮುಂದೆ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ, SIT ಮುಂದೆಯೂ ಸತ್ಯವನ್ನೇ ಹೇಳ್ತಾಗಿದ್ದ. ಆದರೆ ಆತ ನಂತರದಲ್ಲಿ ಉಲ್ಟಾ ಹೊಡೆದಿದ್ದು, ಆತ ಉಲ್ಟಾ ಹೊಡೆದಿದ್ದರ ಹಿಂದಿರುವ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಯಬೇಕಾಗಿದೆ. ಆತ ಈ ಹೇಳಿಕೆ ನೀಡಲು ಕಾರಣವೇನು, ಅದರ ಹಿಂದಿರುವವರು ಯಾರು ಎಂಬುದು ತನಿಖೆ ನಡೆದು ಸತ್ಯ ಹೊರಬರಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ ಮಟ್ಟಣ್ಣನವರ್. ನಮಗೂ ಅನ್ಸುತ್ತೆ ಷಡ್ಯಂತ್ರ ಇದೆ ನೋಡಿ. ನಿರಂತರವಾಗಿ ಅವನು 2 ವರ್ಷದಿಂದ ಹೌದು ನಾನು ಹೂತು ಹಾಕಿದ್ದೇನೆ ಅಂತಂದು ಹೇಳಿದ್ದಾನೆ. ಆನಂತರ ಆ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 183 ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 161 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದ್ದಾನೆ ಹೌದು ಇಂಥಲ್ಲೇನೆ ಹೂತಿದ್ದು ಅಂತ ಹೇಳಿ. ಸಡನ್ ಆಗಿ ಅವನು ಹಿಂಜರಿತಾನಂತ ಹೇಳಿದ್ರೆ ಖಂಡಿತ ಅವನ್ನ ಸುಳ್ಳು ಹೇಳಿಸೋದಕ್ಕೆ ಒಂದು ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ. ಹೌದು ಖಂಡಿತ ಇದ್ದಾರೆ ಸರ್. ಈಗ ತನಿಖೆ ಮಾಡ್ಬೇಕೀಗ. ಅವನ ಹಿಂದೆ ಯಾರೋ ಅವನಿಗೆ ಸುಳ್ಳು ಹೇಳ್ಸಕ್ಕೆ ಪ್ರೇರೇಪಣೆ ಕೊಟ್ಟರು, ಯಾರು ಅವನಿಗೆ ಇದನ್ನು ಮಾಡಿದ್ರು. ಯಾಕಂದ್ರೆ ಅವನು ಏನು ಹೇಳಿದಾರಂತ ಅಧಿಕೃತವಾಗಿ ನಮಗೆ ಗೊತ್ತಾಗಿಲ್ಲ ಸರ್. ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ. ಅದು ನಮಗೂ ಹಂಗೆ ಅನಿಸಿದೆ, ಗೆಸ್ ಮಾಡಿ. ಬಟ್ ಯಾರೋ ಅವನಿಗೆ ಆ ಥರ ಮಾಡ್ಸಕ್ಕೆ ಹೇಳಿದಾರಲ್ಲ, ಅವ್ರ ಮೇಲೇನು ಕೂಡ ಅವನ ಹಿಂದೆ ಯಾರಿದ್ದಾರೆ ಅದರ ಪತ್ತೆ ಹಚ್ಚಬೇಕಾಗುತ್ತೆ. ಬೆಳ್ತಂಗಡಿ ಪೊಲೀಸರು ದಾಖಲಿಸಿದ ಪ್ರಕರಣವೊಂದರ ವಿಚಾರವಾಗಿಯೂ ಹರಿಹಾಯ್ದಿದ್ದಾರೆ ಗಿರೀಶ್ ಮಟ್ಟಣ್ಣನವರ್. ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವ ವ್ಯಕ್ತಿಯನ್ನು ಅಧಿಕಾರಿ ಅಂತ ಬಾಯ್ತಪ್ಪಿ ಹೇಳಿದ ಕಾರಣಕ್ಕೆ ಬೆಳ್ತಂಗಡಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಆರೋಪಿ ಮಾಡಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಯಾರದ್ದೋ ಕಾವಲುಗಾರರಂತೆ ಕೆಲಸ ಮಾಡುತ್ತಿದ್ದಾರೆ. ಹೋರಾಟಗಾರರನ್ನ ಹೇಗೆ ದಮನಿಸಬೇಕು ಎಂದು ಇವರು ಪ್ರಯತ್ನಿಸುತ್ತಿದ್ದಾರೆ. ಹೋರಾಟವನ್ನು ಹತ್ತಿಕ್ಕಬೇಕು ಎಂಬುದು ಅವರ ಉದ್ದೇಶವಾಗಿದೆ ಎಂದಿದ್ದಾರೆ ಮಟ್ಟಣ್ಣನವರ್. ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಪಾಲಿಸಿಡ್ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಅವ್ರು ಪಕ್ಕದಲ್ಲಿ ಬಂದರು NHRC ಅವರು. ನೋಡಿ NHRC ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ NHRC ಅಧಿಕಾರಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು, ಅಂದರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನು FIR ಮಾಡಿದ್ದಾರೆ ನನಗೆ. NHRC ಖಂಡಿತ ಬಂದಿದ್ರು, ಹೌದು ನಿಜ. ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲ ಕಡೆನೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ. ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ. ಎಲ್ಲ ಕಡೆನೂ ಯೋಜನಾಧಿಕಾರಿ. ಹಂಗಿದ್ರೆ ಅವ್ರ ಮೇಲೆ FIR ಆಗಬೇಕಲ್ವಾ? ನಾವು ಆ NHRC ಬಂದವ್ರಿಗೆ ಅಧಿಕಾರಿ ಅಂದಿದ್ದಕ್ಕೆ FIR ಮಾಡಿದ್ರು. ಮತ್ತು ಮಹೇಶ್ ಶೆಟ್ಟರ್ನು ಸೇರಿಸ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಮಹೇಶ್ ಶೆಟ್ಟರ್ನು ಕೂಡ ಅದರಲ್ಲಿ ಅಕ್ಯೂಸ್ಡ್ ಮಾಡಿ ಹಾಕಿದ್ದಾರೆ. ಅಂದರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ದಾಗ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದ್ದಾರೆ. ತಿಮರೋಡಿ ತಲೆ ಮರೆಸಿಕೊಂಡಿಲ್ಲ ಎಂದ ಮಟ್ಟಣ್ಣನವರ್. ತಿಮರೋಡಿ ಪರವಾಗಿಯೂ ಕೂಡ ಮಟ್ಟಣ್ಣನವರ್ ಮಾತಾಡಿದ್ದಾರೆ. ಸೌಜನ್ಯ ಪರ ಹೋರಾಟದ ನೇತೃತ್ವ ವಹಿಸಿರುವ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಅವರನ್ನ ಬಂಧಿಸಿ ಗಡೀಪಾರು ಮಾಡುವ ಪ್ರಯತ್ನ ನಡೆದಿದೆ. ಆದರೆ ಇದೆಲ್ಲವನ್ನು ಕಾನೂನುಬದ್ಧವಾಗಿಯೇ ಎದುರಿಸುವ ಕಾರ್ಯ ಮಾಡ್ತೇವೆ. ಅವರು ಎಲ್ಲಿಯೂ ತಲೆ ಮರೆಸಿಕೊಂಡಿಲ್ಲ, ಅವರಲ್ಲಿ ಮಾತನಾಡಿಯೇ ಬಂದಿದ್ದೇನೆ. ನೋಟಿಸ್ಗಳಿಗೆ ಅವರು ಕಾನೂನುಬದ್ಧವಾಗಿಯೇ ಉತ್ತರಿಸಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಟ್ಟಣ್ಣನವರ್. ನಮಗೇನು ಗೊತ್ತು ಸರ್, ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನನ್ನ ತಪ್ಪ. ಇವತ್ತೇ ಇಲ್ಲೇ ಉಜಿರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ, ಪೊಲೀಸರು ಕೇಳಿ. ಅಲ್ಲ, ನಾನು ಇಲ್ಲೇ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ. ಯಾಕೆ ನಿಮಗೇನಾರು ಹೇಳಿದಾರ? ಎಲ್ಲಾರ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ. ತಲೆ ಯಾಕೆ ಮರೆಸ್ಕೊಳ್ತಾರೆ ಸರ್? ಅಂತ ಕೆಲಸ ತಲೆ ಮರೆಸ್ಕೊಳ್ಳೋದು ಇವ್ರ ಕೆಲಸ ಇವ್ರು ಮಾಡಿದ್ದಾರೆ. ರೇಪಿಸ್ಟ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿ ತಲೆ ಮರೆಸಿಕೊಳ್ಳೋ ಅಂತ ಕೆಲಸ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡಿಲ್ಲ. ಈಗ ಸದ್ಯಕ್ಕೆ ಮಟ್ಟಣ್ಣನವರ್ ಹೊಸ ದೂರೊಂದನ್ನ ದಾಖಲಿಸಿದ್ದು. ಇದೇ ದೂರನ್ನಾಗಿಟ್ಕೊಂಡು ಕೋರ್ಟ್ನಲ್ಲೂ ದೂರು ದಾಖಲಿಸೋಕೆ ಮುಂದಾಗಿದ್ದಾರೆ. SIT ಕಡೆಯಿಂದಲೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ದು ಶೀಘ್ರದಲ್ಲೇ ಆ ದೂರಿನ ವಿಚಾರಣೆ ನಡೆಯೋ ಸಾಧ್ಯತೆ ದಟ್ಟವಾಗಿದೆ.